This video is made for educational and information purpose. Please do research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಚಾಟಿಂಗ್ ಮತ್ತು ಟೈಪಿಂಗ್ ಕೆಲಸ ಇರುತ್ತೆ ಸ್ನೇಹಿತರೆ. ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಕಂಪ್ನಿ ಕಡೆಯಿಂದ ನಿಮಗೆ ಫ್ರೀ ಲ್ಯಾಪ್ಟಾಪ್ ಕಿಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಕಿಟ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಯಾವುದೇ ರೀತಿ ಕೋಡಿಂಗ್ ಇರೋಲ್ಲ, ಯಾವುದೇ ರೀತಿ ಫೀಸ್ ಪೇ ಮಾಡೋಂಗಿರಲ್ಲ, ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ. 12th ಪಾಸ್ ಆಗಿದ್ದರೆ ಫ್ರೆಷರ್ಸ್ ಆಗಿದ್ದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ಕಂಪ್ನಿ ಹೆಸರು ಬಂದುಬಿಟ್ಟು ರಿವಾಲ್ಟ್ ಅಂತ. ತುಂಬ ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯಾ ಪೀಪಲ್ಗೆ ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನೋದು ಇವರು ಆಫರ್ ಮಾಡ್ತಿದ್ದಾರೆ. ರಿವಾಲ್ಟ್ ಈ ಕಂಪ್ನಿ ಬಂದುಬಿಟ್ಟು ಗ್ಲೋಬಲ್ ಫೈನಾನ್ಷಿಯಲ್ ಟೆಕ್ನಾಲಜಿ ಕಂಪ್ನಿ ಆಗಿರುತ್ತೆ ಸ್ನೇಹಿತರೆ. ಯಾರು ಮಿಸ್ ಮಾಡ್ಕೋತೀರಾ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಲಿಂಕ್ನ ಆ್ಯಸ್ ಯೂಶ್ವಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಕಂಪ್ನಿ ಹೆಸರು ರಿವಾಲ್ಟ್ ಅಂತ ಇಲ್ಲಿ ನೀವು ಚೆಕ್ ಮಾಡ್ಬೋದು. ರೋಲ್ ಬಂದುಬಿಟ್ಟು ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ರಿಮೋಟ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲೈ ಫಾರ್ ದಿಸ್ ರೋಲ್ ಅಂತಿದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿ ಅನ್ನೋದು ತಿಳ್ಕೊಳ್ಳೋಣ ಸ್ನೇಹಿತರೆ. ಓಕೆ, about Revolt, people deserve more from their money, more visibility, more control, more freedom. Since 2015, Revolt has been on a mission to deliver just that. Our powers of products, including spending, saving, investing, exchanging, traveling, and more, help our 70 plus million customers get more from their money every day. ಅಂತ ಗೈಸ್, ನಾನು ಆಗಲೇ ಹೇಳಿದ್ನಲ್ಲ, ಈ ಕಂಪ್ನಿ ಬಂದುಬಿಟ್ಟು 2015ಇಂದ ಅವರು ಕಂಪ್ನಿ ಅನ್ನೋದು ನಡ್ಸ್ಕೊ ಬರ್ತಿದ್ದಾರಂತೆ, ರನ್ನಿಂಗ್ ಸಕ್ಸಸ್ಫುಲಿ. ಇದು ಬಂದುಬಿಟ್ಟು ಗ್ಲೋಬಲ್ ಫೈನಾನ್ಷಿಯಲ್ ಟೆಕ್ನಾಲಜಿ ಕಂಪ್ನಿ ಆಗಿರುತ್ತೆ ಸ್ನೇಹಿತರೆ. ಓಕೆ, ಅಬೌಟ್ ದಿ ರೋಲಲ್ಲಿ ಚೆಕ್ ಮಾಡ್ಬೋದು. ಅವರ್ ಕಸ್ಟಮರ್ ಸಪೋರ್ಟ್ ಟೀಮ್ ಇಸ್ ದ ಫಸ್ಟ್ ಪಾಯಿಂಟ್ ಫಾರ್ ಕಾಂಟ್ಯಾಕ್ಟ್ ಆಫ್ ಮಿಲಿಯನ್ಸ್ ಅರೌಂಡ್ ದಿ ವರ್ಲ್ಡ್. ಅಂದರೆ ಈ ಕಂಪ್ನಿಯಲ್ಲಿ ಕಸ್ಟಮರ್ ಸಪೋರ್ಟ್ ಟೀಮ್ ಅಂತ ಒಂದಿರುತ್ತಲ್ಲ, ಆ ಟೀಮ್ನ ಫಸ್ಟು ಅವರ ಕಸ್ಟಮರ್ಸ್ ಅನ್ನೋದು ಕಾಂಟ್ಯಾಕ್ಟ್ ಆಗ್ತಾರಂತೆ. ಅವರು ಹೆಲ್ಪ್ ಮಾಡಬೇಕಾಗಿರುತ್ತಂತೆ ಸ್ನೇಹಿತರೆ. ಯಾವುದೇ ರೀತಿ ಮ್ಯಾಟರ್ಸ್ ಲೈಕ್ ಡೆಲಿವರಿಂಗ್ ಫಾಸ್ಟ್ ಪ್ರಾಡಕ್ಟ್ಸ್ ಏನೇ ಆಗಲಿ, ಅವರ ಕಸ್ಟಮರ್ ಸಪೋರ್ಟ್ ಟೀಮ್ ಅನ್ನೋದು ನೋಡ್ಕೋಬೇಕಾಗಿರುತ್ತಂತೆ. 24/7 ಸಪೋರ್ಟ್ ಸ್ಪೆಷಲಿಸ್ಟ್ ಆಗಿ ನೀವು ವರ್ಕ್ ಮಾಡಬೇಕಾಗಿರುತ್ತೆ. ನಿಮಗೆ ಅಂತ ಒಂದು ಶಿಫ್ಟ್ ಕೊಟ್ಟಿರ್ತಾರೆ, ಲೈಕ್ ಇನ್ಕ್ಲೂಡಿಂಗ್ ನೈಟ್ ಶಿಫ್ಟ್ ಮತ್ತು ವೀಕೆಂಡ್ ಶಿಫ್ಟ್, ವಿಚ್ ಆರ್ ಫುಲ್ಲಿ ಕಾಂಪನ್ಸೇಟೆಡ್ ಅಂತೆ. ಸ್ಯಾಲ್ರಿ ಸಹ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಕಸ್ಟಮರ್ ಇಶ್ಯೂಸ್ನ ಸಾಲ್ವ್ ಮಾಡಬೇಕಾಗಿರುತ್ತೆ, ಸೇಮ್ ಆಗಿರುತ್ತೆ. ಓಕೆ, ಲೈಕ್ ಸಿಂಪಲಾಗಿ ಹೇಳಬೇಕಂದ್ರೆ ಈ ಕಂಪ್ನಿಯವರು ಕರೆನ್ಸೀಸ್ನ ಟ್ರಾನ್ಸ್ಫರ್ ಮಾಡ್ತಾರೆ ಸ್ನೇಹಿತರೆ. ಕರೆನ್ಸಿನ ಲೈಕ್ ಇವಾಗ ಇಂಡಿಯಾ ಕರೆನ್ಸಿಯಿಂದ US ಕರೆನ್ಸಿಗೆ ಎಷ್ಟು ಫ್ರೀಯಾಗಿ ಇವರು ಫ್ರೀಯಾಗಿ ಹೇಗೆಲ್ಲ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇವರು ಕಸ್ಟಮರ್ಸ್ಗೆ ಟ್ರೈನ್ ಮಾಡಬೇಕಾಗಿರುತ್ತೆ. ಈ ಕಂಪ್ನಿ ಬಂದುಬಿಟ್ಟು ಅದೇ ಡೀಲ್ ಮಾಡ್ತಾರೆ. ಲೈಕ್ ಒಂದು ಕರೆನ್ಸಿಯಿಂದ ಇನ್ನೊಂದು ಕರೆನ್ಸಿಗೆ ಫೀಸ್ ಇಲ್ದಿರ ಡೀಲ್ ಮಾಡೋದು ಹೇಗೆ ಅಂತ ಇವರು ಮಾಹಿತಿ ತಿಳಿಸ್ಕೊಡ್ತಾರೆ. ಲೈಕ್ ಫೈನಾನ್ಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಡೀಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟು ಇವ್ರದ್ದೇ ಒಂದು ಆ್ಯಪ್ ಇರುತ್ತೆ ರಿವಾಲ್ಟ್ ಅಂತ. ಅಲ್ಲಿ ಬರೋ ಕ್ವೈರೀಸ್ನ ನೀವು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಎವ್ರಿಥಿಂಗ್ ವಿತ್ ಫೈನಾನ್ಷಿಯಲ್ ಪಾರ್ಟ್ ಆಗಲಿ ಏನೇ ಆಗಲಿ, ಕಸ್ಟಮರ್ಸು ಮೇಕ್ ಶ್ಯೂರ್ ಲೈಕ್ ಅವರು ಸೆಕ್ಯೂರಾಗಿ ಫೀಲ್ ಆಗಬೇಕು ವೈಲ್ ಯೂಸಿಂಗ್ ದ ಆ್ಯಪ್. ಅಷ್ಟೇ ಆಗಿರುತ್ತೆ ಸ್ನೇಹಿತರೆ. ಓಕೆ, ಏನೇ ಡೌಟ್ಸ್ ಇದ್ದರೂ ನಂಗೆ ಪ್ಲೀಸ್ ಕಮೆಂಟ್ ಹಾಕಿ ರಿಪ್ಲೈ ಕೊಡ್ತೀನಿ. ಓಕೆ, ಬ್ಯಾಚುಲರ್ಸ್ ಡಿಗ್ರಿ ಅನ್ನೋದು ಆಗಿರಬೇಕಂತೆ. ಅದಕ್ಕೆ ಪ್ರೊಫೆಷ್ನಲ್ ಸರ್ಟಿಫಿಕೇಟ್ ಸಹ ಕೇಳ್ತಿದ್ದಾರೆ ಇವರು. 18 months ಆಫ್ ಎಕ್ಸ್ಪೀರಿಯೆನ್ಸ್ ಇದ್ದರೂ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಪೆಂಡೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಅಂತ ಆಗಿರಬೇಕಂತೆ. ನೀವು ಏನೇ ಪ್ರಾಬ್ಲಮ್ಸ್ ಬಂದರೂ ನೀವು ಸಾಲ್ವ್ ಮಾಡಬೇಕಾಗಿರುತ್ತೆ. ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಇರಬೇಕು ಮತ್ತು ಯಾವುದಾದ್ರೂ ಅದರ್ ಲ್ಯಾಂಗ್ವೇಜಲ್ಲಿ ನೀವು ಫ್ಲೂಯೆಂಟ್ ಆಗಿರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ಲಿ ಇಂಪಾರ್ಟೆಂಟ್ ನೋಟಿಸ್ ಫಾರ್ ಕ್ಯಾಂಡಿಡೇಟ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಜಾಬ್ ಸ್ಕ್ಯಾಮ್ಸ್ ಆರ್ ಆನ್ ರೈಸ್, ಅಂದರೆ ಜಾಬ್ ಸ್ಕ್ಯಾಮ್ಸ್ ಅನ್ನೋದು ತುಂಬ ನಡೀತಿದೆ. ಸೊ ಗೈಡ್ಲೈನ್ಸ್ನೆಲ್ಲ ಕ್ಲಿಯರಾಗಿ ಓದಿ ನಂತರ ನೀವು ಜಾಬ್ಗೆ ಅಪ್ಲೈ ಮಾಡಿ ಅಂತ ಕೊಟ್ಟಿದ್ದಾರೆ. ಇವರು ಯಾವುದೇ ರೀತಿ ಫೀಸ್ ಪೇ ಮಾಡಿ ಅಂತ ಏನು ಕೇಳೋದಿಲ್ಲ. ವಿ ಡೋಂಟ್ ಯೂಸ್ ಎನಿ ಥರ್ಡ್ ಪಾರ್ಟಿ ಸರ್ವಿಸಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಮೇಲ್ ಇದೆ ಅಲ್ವಾ, @revolt.com ಡೊಮೈನ್ ಅಂತ. ಈ ಇಮೇಲಿಂದ ಮಾತ್ರ ಇವರು ಇಮೇಲ್ ಅನ್ನೋದು ಮಾಡ್ತಾರಂತೆ ನಿಮಗೆ, ಒನ್ಸ್ ಏನಾದರೂ ನೀವು ಈ ಜಾಬ್ಗೆ ಸೆಲೆಕ್ಟ್ ಆದರೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮೇಕ್ ಶ್ಯೂರ್ ಆಲ್ ಕಮ್ಯುನಿಕೇಷನ್ಸ್ ಆರ್ ಬೀನ್ ಡೂಯಿಂಗ್ ವಿತ್ ಥ್ರೂ ಅಫಿಷಿಯಲ್ ರಿವಾಲ್ಟ್ ಇಮೇಲ್. ಈ ರಿವಾಲ್ಟ್ ಇಮೇಲಿಂದ ಮಾತ್ರ ಇವರು ನಿಮಗೆ ಟಚ್ ಆಗ್ತಾರಂತ. ಅದರಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬಂದರೆ ಲೈಕ್ ಆವಾಗ ನೀವು ಜಾಬ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ,
ನೆಕ್ಸ್ಟ್ ಇಲ್ಲಿ ಅಪ್ಲೈ ಫಾರ್ ದಿಸ್ ರೋಲ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಯು ಆರ್ ಅಪ್ಲೈಯಿಂಗ್ ಫಾರ್ ಸಪೋರ್ಟ್ ಸ್ಪೆಷಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಜನರಲ್ ಇನ್ಫಾರ್ಮೇಷನ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಕ್ಲಿಕ್ ಟು ಅಟ್ಯಾಚ್ ಡಾಕ್ಯುಮೆಂಟ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ರೆಸ್ಯೂಮ್ ಅನ್ನೋದು ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನಿಮ್ಮ ವ್ಯಾಲಿಡ್ ಆಗಿರುವ ಇಮೇಲ್ ಅಡ್ರೆಸ್ಸನ್ನು ಹಾಕಿ, ನೆಕ್ಸ್ಟ್ ಇಲ್ಲಿ ಫೋನ್ ನಂಬರ್ ಆಗಬೇಕು. ಫಸ್ಟ್ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಫೋನ್ ನಂಬರ್ ಅನ್ನೋದು ಟೈಪ್ ಮಾಡಿ. ಓಕೆ, ಪ್ರಿಫರ್ಡ್ ವರ್ಕ್ ಲೊಕೇಶನ್ ನೋಡಿದ್ರೆ ಇಲ್ಲಿ ಇಂಡಿಯಾ ರಿಮೋಟ್ ಅಂತಿದೆ ಅಲ್ವಾ, ಅದನ್ನು ಸರ್ಚ್ ಮಾಡಿ. ಮತ್ತು ಲಿಂಕ್ಡ್ಇನ್ ಪ್ರೊಫೈಲ್ ಕೇಳ್ತಿದ್ದಾರೆ, ಮತ್ತು ಗಿಟ್ ಹಬ್ ಪ್ರೊಫೈಲ್ ಕೇಳ್ತಿದ್ದಾರೆ. ಬಟ್ ಅದು ಆಪ್ಷನಲ್ ಇದೆ, ಸ್ಕಿಪ್ ಮಾಡ್ಬೋದು. ಓಕೆ, ಯಾವುದೆಲ್ಲ ಆಪ್ಷನಲ್ ಅಂತಿದೆಯೋ ಅದೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ, ಇಲ್ಲ ಈಸಿಯಾಗಿದ್ದರೆ ನೀವು ಟೈಪ್ ಮಾಡ್ಬೋದು. ಇಲ್ಲಿ ನೋಡಿ ಸೆಲೆಕ್ಟ್ ಜೆಂಡರ್ ಅಂತ ಕೇಳಿದ್ದಾರೆ, ಮೇಲ್ ಫಿಮೇಲ್ ಅಂತ ಹಾಕಿ. ಓಕೆ, ಇದು ನೋಡಿದ್ರೆ ಸೆಲೆಕ್ಟ್ ಎಥ್ನಿಸಿಟಿ ಅಂತ ಹೇಳ್ತಿದ್ದಾರೆ, ಇದು ಸಹ ಅಷ್ಟೇ ಆಪ್ಷನಲ್ ಇದೆ. ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಆದಷ್ಟು ಎಲ್ಲ ಕ್ವಶನ್ಸ್ ಇಲ್ಲಿ ಆಪ್ಷನಲ್ ಅಂತಲೇ ಇದೆ, ಸೊ ಸ್ಕಿಪ್ ಮಾಡಿ. ಓಕೆ, ಏನಾದರೂ ನೀವು ಫಿಲ್ ಮಾಡಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಫಿಲ್ ಇಟ್ ಗೈಸ್. ಓಕೆ, ನೀವೇನಾದರೂ ಫಸ್ಟ್ ರಿವೋಲ್ಟಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ, ಎಸ್ ಆರ್ ನೋ ಅಂತ ಹಾಕಿ. ಪರ್ಸ್ನಲ್ ಇನ್ಫಾರ್ಮೇಷನು ಅಷ್ಟೇ ಎಲ್ಲ ಸಿಂಪಲ್ ಕ್ವಶನ್ಸ್ ಅನ್ನೋದು ಇದೆ. ನಿಮ್ಗೆ ಏನೇ ಡೌಟ್ಸ್ ಬಂದರೂ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲ ಚಾಟ್ GPT ಆರ್ ಎಲ್ಸ್ ಗೂಗಲಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಆನ್ಸರ್ಸ್ ಅನ್ನೋದು ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ. ಸೊ ಎಲ್ಲ ಫಿಲ್ ಮಾಡಿ. ಐ ಆಮ್ ನಾಟ್ ಎ ರೋಬಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ನೀವು ಅಪ್ಲೈ ಮಾಡ್ಕೋಬೋದು. ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಪ್ಲಿಕೇಶನ್ ಫಾರ್ಮ್ ಹೇಗೆ ಫಿಲ್ ಮಾಡೋದು ಅಂತ ಮಾಹಿತಿ ತಿಳಿಸ್ಕೊಟ್ಟಿಲ್ಲ. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ನಾನು ಆ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಇದು ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಕಂಪ್ನಿ ಕಡೆಯಿಂದ ಚಾಟ್ ಆ್ಯಂಡ್ ಟೈಪಿಂಗ್ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಅವರು ಕ್ವಾರೀಸ್ ಇದೆ, ಈ ಥರ ಇಶ್ಯೂ ಬರ್ತಿದೆ ನಮಗೆ ಈ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾಗ ಅಂತ ಬರ್ತಾರೆ. ಆ ಕ್ವಾರೀಸ್ನ ಎಲ್ಲ ನೀವು ಸಾಲ್ವ್ ಮಾಡ್ತಾ ಬರೋದು ಅಷ್ಟೇ. ಫೈನಾನ್ಷಿಯಲ್ ಆಗಿ ಪಾರ್ಟ್ ಆಗಿರುತ್ತೆ ಈ ಜಾಬ್. ಅಂದರೆ ಇಂಡಿಯಾ ಕರೆನ್ಸಿಯಿಂದ US ಕರೆನ್ಸಿಗೆ ಫ್ರೀಯಾಗಿ ಇವರು ಫ್ರೀ ಸರ್ವಿಸ್ ಅನ್ನೋದು ಕೂಡ ಕೊಡ್ತಾರೆ ಕಸ್ಟಮರ್ಸ್ಗೆ. ಅದನ್ನು ನೀವು ಕಸ್ಟಮರ್ಸ್ಗೆ ಮಾಹಿತಿ ಅನ್ನೋದು ತಿಳಿಸ್ಕೊಟ್ಟು ಈ ಜಾಬ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನಿಮಗೆ ಫಸ್ಟು ಫ್ರೀ ಟ್ರೈನಿಂಗ್ ಕೊಡ್ತಾರೆ, ನಂತರನೇ ಈ ಜಾಬ್ ಆಫರ್ ಮಾಡ್ತಾರೆ. ಸೊ ಯಾವುದೇ ರೀತಿ ಚಿಂತೆ ಬೇಡ, ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ನಂತರ ಗ್ರ್ಯಾಜುಯೇಷನ್ ಆಗಿದೆ ಅಂತ ಮಾರ್ಕ್ಸ್ ಕಾರ್ಡ್ ಸಹ ಕೇಳ್ತಿದ್ದಾರೆ. ಸೊ ಮಾರ್ಕ್ಸ್ ಕಾರ್ಡ್ ಸಹ ರೆಡಿ ಮಾಡಿ ಇಟ್ಕೊಳ್ಳಿ. ನೀವೇನಾದರೂ 12th ಪಾಸ್ ಆಗಿ ನಿಮ್ಮ ಹತ್ರ ಸ್ಕಿಲ್ಸ್ ಇದ್ದರೆ ನೀವು ಸಹ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಮ ಹತ್ರ ಸ್ಕಿಲ್ಸ್ ಇದ್ದರೆ ಖಂಡಿತ HR ಅವರು ನಿಮ್ಮನ್ನು ಹೈರ್ ಮಾಡ್ತಾರೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಸ್ ನೋಡ್ತಾರೆ. ಸೊ ಸ್ಕಿಲ್ಸ್ ಅನ್ನೋದು ಚೆನ್ನಾಗಿದ್ದರೆ ಅಪ್ಲೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬಾಯ್.